ನಮಸ್ಕಾರ ಸ್ನೇಹಿತರೆ. ಕನ್ನಡ ಮಾಧ್ಯಮದಲ್ಲಿ ಇದು ಇನ್ನೊಂದು ವಿಡಿಯೋ. ಈ ವಿಡಿಯೋ ಏನಂದರೆ ಯಾವ ಟಾಪಿಕ್ ಅಂದರೆ ಒಂದು 4-5 ವರ್ಷ ಹಿಂದಗಡೆ, ಇವಾಗಿಂದ 4-5 ವರ್ಷ ಬ್ಯಾಕ್ ಅಂದರೆ 2016-17 ಆ ಟೈಮ್ನಿಂದ ಡಿಫರೆಂಟ್ SBI ಕ್ಲಾರ್ಕ್ ಎಕ್ಸಾಮ್ಸ್ನಲ್ಲಿ 1 or 2 ಕ್ವಶನ್ಸ್ IBPS ಕ್ಲಾರ್ಕ್ ಎಕ್ಸಾಮ್ಸ್ನಲ್ಲಿ ಅವರು ಕೇಳಿರೋ ಡಿಫರೆಂಟ್ ಕ್ವಶನ್ಸ್ನ ಎರರ್ ಲೊಕೇಶನ್ ವಿಭಾಗದಲ್ಲಿ ಅದರಲ್ಲಿ ಒಂದು 10 ಕ್ವಶನ್ಸ್ನ ನಾವು ಈ ವಿಡಿಯೋನಲ್ಲಿ ಕಲಿಯೋಣ. ಟು ಫೈಂಡ್ ಔಟ್ ವೇರ್ ದಿ ಎರರ್ಸ್ ಆರ್ ಕಮಿಟೆಡ್. ದೀಸ್ 10 ಕ್ವಶನ್ಸ್ ಮೇ ಅಪಿಯರ್, ನೋಡೋದಕ್ಕೆ ಭಾಳ ದೊಡ್ಡಕ್ಕಿರ್ಬೋದು, ಭಾಳ ಒಂದೊಂದು ಕ್ವಶನ್ ಒಂದು ಪ್ಯಾರಾಗ್ರಾಫ್ ಥರ ಇರ್ಬೋದು. ಆದರೆ ನೀವೇನು ವರಿ ಆಗಬೇಡ್ರಿ, ಯಾಕಂದರೆ ಆ ಕ್ವಶನ್ಸ್ನಲ್ಲಿ ಎಲ್ಲೋ ಒಂದು ಕಡೆ ಚಿಕ್ಕ ಎರರ್ ಇರುತ್ತೆ. ಬಟ್ ದಟ್ ವಿಲ್ ಬಿ ಎ ವೆರಿ ಸ್ಮಾಲ್ ಎರರ್, ಲೈಕ್ ಎ ರಾಂಗ್ ಪ್ರಿಪೊಸಿಷನ್, ಎ ರಾಂಗ್ ಆರ್ಟಿಕಲ್ ಆರ್ ಎ ರಾಂಗ್ ವರ್ಬ್ ಇನ್ ಇಟ್ಸ್ ನಂಬರ್ ಅಂಥವೇ ನಾವು ಕಲ್ತ್ಕೊಂಡಿರೋವ ಮೇಲೆ ರೂಲ್ಸ್ ಎಲ್ಲ ಇವಾಗ ನಮ್ಗೆ ಅಪ್ಲೈ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಇದು. ನೋಡಿರಿ, ಫಸ್ಟ್ ಕ್ವಶನ್ ಏನಂತ ಇದ್ದೀವಿ, ಎ ಸ್ಟಡಿ ಕಂಡಕ್ಟೆಡ್ ಬೈ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ country office for India in collaboration with Johns Hopkins Bloomberg School of Public Health across 7 states in India show that banning gutka, a form of chewing tobacco, helped users kick the habit ಅಂತ ಕೊಟ್ಟಿದ್ದಾರೆ. ನೋಡಿದ್ರೆ ಸೆಂಟೆನ್ಸ್ ಭಾಳ ದೊಡ್ಡಕ್ಕೆ ಭಾಳ ವರ್ಡ್ಸ್ ಇವೆ ಅಂದರೆ ನಾವೇನು ಬರೆಯೋ ಕೆಲಸ ಇಲ್ಲ. ಸಬ್ಜೆಕ್ಟ್ ನೋಡ್ರಿ, ಎ ಸ್ಟಡಿ ಅಂದರೆ ಒಂದೇ ಅಲ್ಲ, ಒಂದೇ ಸ್ಟಡಿ ಆದರೆ ಅದರ ಬಗಲಿಗೆ ಬರೋ ಪ್ರೆಸೆಂಟ್ ಟೆನ್ಸ್ ವರ್ಬ್ಗೆ ಎಸ್ ಇರಬೇಕಾ ಬೇಡ? ಇರಬೇಕಲ್ಲ. ಸಬ್ಜೆಕ್ಟ್ ಈಸ್ ಸಿಂಗುಲರ್, ದಿ ವರ್ಬ್ ಹ್ಯಾಸ್ ಟು ಬಿ ಸಿಂಗುಲರ್. ಇಫ್ ದಿ ಸಬ್ಜೆಕ್ಟ್ ಈಸ್ ಪ್ಲೂರಲ್, ದ ವರ್ಬ್ ವಿಲ್ ಬಿ ಪ್ಲೂರಲ್. ಬಟ್ ಎ ಸ್ಟಡಿ ಅಂದರೆ ಏನು? ಒಂದು ಸ್ಟಡಿನೇ, ಒಂದು ರಿಸರ್ಚ್, ಒಂದು ಸ್ಟಡಿ ಒಂದೇ. ಅದಕ್ಕೋಸ್ಕರ ವರ್ಬ್ಗೆ ಎಸ್ ಆಗಲಿ ES ಆಗಲಿ ಇರಬೇಕಲ್ಲ. ಅದಕ್ಕೋಸ್ಕರ ಆನ್ಸರ್ ಬಂದು ಇಲ್ಲಿ ಏನು ಕೊಟ್ಟಿದ್ದಾರೆ, ವರ್ಬ್ ಏನಿದು? ಶೋ. ಏನಿರಬೇಕು? ಒಂದೇ ಇದ್ದರೆ ಶೋಸ್ ಅಂತ ಇರಬೇಕಲ್ಲ. ಸೊ SHOಗೆ ನೀವು ಎಸ್ನ ಆ್ಯಡ್ ಮಾಡಿರಿ. ಎ ಸ್ಟಡಿ ಶೋಸ್ ಅಂತ ಅರ್ಥ. ಸ್ಟಡೀಸ್ ಇದ್ದರೆ ಇಲ್ಲಿ ಸ್ಟಡೀಸ್ ಅಂತ ಇದ್ದರೆ ಇಲ್ಲಿ ಶೋ ಬಂದಿರ್ಬೋದು. ಸ್ಟಡೀಸ್ ಶೋ ಅಂತ ಅಲ್ಲ, ಎ ಸ್ಟಡಿ ಒಂದೇ, ಅದಕ್ಕೋಸ್ಕರ ಶೋಸ್, ಎ ಸ್ಟಡಿ ಶೋಸ್ ಅಂತ ಹೇಳಬೇಕು ನಾವು. ಕ್ಲಿಯರ್? ನೋಡೋದಕ್ಕೆ ಒಂದು ದೊಡ್ಡ ಸೆಂಟೆನ್ಸ್ ಇದು. ಏನು ರೂಲು? ಕಂಕಾರ್ಡ್ ಏನನ್ನುತ್ತೆ ಅಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಏನು ಹೇಳುತ್ತೆ ನಮಗೆ? ಇಫ್ ದ ಸಬ್ಜೆಕ್ಟ್ ಈಸ್ ಸಿಂಗುಲರ್, ದಿ ವರ್ಬ್ ಹ್ಯಾಸ್ ಟು ಬಿ ಸಿಂಗುಲರ್. ಇಫ್ ದ ಸಬ್ಜೆಕ್ಟ್ ಈಸ್ ಪ್ಲೂರಲ್, ದಿ ವರ್ಬ್ ಹ್ಯಾಸ್ ಟು ಬಿ ಪ್ಲೂರಲ್. ಸ್ಟಡೀಸ್ ಅಂದರೆ ಶೋ ಇರಬೇಕು, ಎ ಸ್ಟಡಿ ಅಂದರೆ ಶೋಸ್ ಇರಬೇಕು, ಅಷ್ಟೇ. ನೀವು ಅಲ್ಲಿ ಕಾಣಿಸ್ತಾ ಇರೋ ಕಂಡಕ್ಟೆಡ್ ಇದೆಲ್ಲ, ಕಂಡಕ್ಟೆಡ್, ಅದನ್ನು ನೀವು ವರ್ಬ್ ಅಂತ ಅನ್ಕೋಬೇಡ್ರಿ. ನೋಡೋದಕ್ಕೆ ವರ್ಬೇ ಅದು, ಆದರೆ ಅದನ್ನು ಅಂತೀವಿ ನಾವು ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ ಅಂತ. ಯಾಕಂದರೆ WHO ಅವರು ಕಂಡಕ್ಟ್ ಮಾಡಿರೋ ಸ್ಟಡಿ ಅದು ಅಡ್ಜೆಕ್ಟಿವ್ ಆಗಿತ್ತ, ಅಲ್ಲಿ ವರ್ಬ್ ಆಗೋದಿಲ್ಲ. ಅದಕ್ಕೋಸ್ಕರ ಕಂಡಕ್ಟೆಡ್ ನೋಡಿಕೊಂಡು ವರ್ಬ್ ಇದೆ ಅಂತ ಅನ್ಕೋಬೇಡ್ರಿ. ವರ್ಬ್ ಇಲ್ಲಿ ಕೊಟ್ಟಿದ್ದಾನೆ ಶೋ ಅನ್ನೋ ಕಡೆ, ಅದು ಶೋಸ್ ಇರಬೇಕಾಗಿತ್ತು. ಅದಕ್ಕೋಸ್ಕರ ಆನ್ಸರ್ ಬಂದು ನಿಮಗೆ ಸಿ ಎಂಬುದು. ಇನ್ ಪ್ಲೇಸ್ ಆಫ್ ಶೋ ರೈಟ್ ಶೋಸ್. ಸೆಕೆಂಡ್ ಕ್ವಶನ್, match boxes, little auxiliaries to our lives that have endlessly fascinated collectors and chroniclers of pop art, have fast replaced almost entirely by gas lighters, electric stoves and cigarette lighters ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಸಬ್ಜೆಕ್ಟ್ ಬಂದು ಮ್ಯಾಚ್ ಬಾಕ್ಸಸ್, ಬಗ್ಲಿ ಕಾಮ ಇದೆ ನೋಡ್ರಿ, ಅದು ಗೊತ್ತಾಗಿತ್ತು ನಮಗೆ ಸಬ್ಜೆಕ್ಟ್ ಅದು ಅಂತ. ಸಬ್ಜೆಕ್ಟ್ ಮ್ಯಾಚ್ ಬಾಕ್ಸಸ್. ಇವಾಗ ಅದು ಸೆಂಟೆನ್ಸ್ ಅರ್ಥ ಏನಂದರೆ, ಇಷ್ಟಕ್ಕೆ ಮುಂಚೆ ನಾವು ಮ್ಯಾಚ್ ಬಾಕ್ಸಸ್ ಬಳಸ್ತಾ ಇದ್ವಿ ಒಲೆ ಹಚ್ಚೋಕೆ, ಕಿಚನ್ನಲ್ಲಿ ದೇವ್ರ ದೀಪ ಅಂಟಿಸೋದಕ್ಕೆ, ಕ್ಯಾಂಡಲ್, ಎಲ್ಲದಕ್ಕೂ ಮ್ಯಾಚ್ ಬಾಕ್ಸಸ್ ಯೂಸ್ ಮಾಡ್ತಾ ಇದ್ವಿ. ಆ ಮ್ಯಾಚ್ ಬಾಕ್ಸಸ್ ಹೆಂಗಿರ್ತಾ ಇತ್ತು? ಭಾಳ ಬ್ಯೂಟಿಫುಲ್ ಆಗಿರ್ತಾ ಇತ್ತು. ಬ್ಯೂಟಿಫುಲ್ ಫಿಗರ್ಸ್ ಆಫ್ ಸಮ್ ಆ್ಯನಿಮಲ್ಸ್, ಚಿಲ್ಡ್ರನ್, ಇಂಥ ಸಣ್ಣ ಸಣ್ಣ ಬೊಂಬೆಗಳೆಲ್ಲ ಅದ್ರ ಮೇಲೆ ಪ್ರಿಂಟ್ ಮಾಡಿ ಮ್ಯಾಚ್ ಬಾಕ್ಸಸ್ ಮಾಡ್ತಾಯಿದ್ರು. ಡಿಫರೆಂಟ್ ಕಲರ್ಸ್, ಡಿಫರೆಂಟ್ ಪಿಕ್ಚರ್ಸ್ ಇರ್ತಾಯಿತ್ತು, ಚೆನ್ನಾಗಿರುತ್ತೆ. ಸ್ವಲ್ಪ ಜನ ಕಲೆಕ್ಟ್ ಮಾಡ್ತಾಯಿದ್ರು. ಸಮ್ ಪೀಪಲ್ ಯೂಸ್ ಟು ಕಲೆಕ್ಟ್ ದೋಸ್ ಮ್ಯಾಚ್ ಬಾಕ್ಸಸ್ ಕವರ್ಸ್ ಆಲ್ಸೋ. ಅದೆಲ್ಲ ಇವಾಗ ಹೋಗ್ಬಿಟ್ಟಿದೆ. ಯಾಕೆ? ಅವೆಲ್ಲ ಇವಾಗ ರೀಪ್ಲೇಸ್ ಆಗಿಬಿಟ್ಟಿವೆ. ಯಾವುದರಿಂದ ರೀಪ್ಲೇಸ್ ಆಗಿವೆ? ಇವಾಗ ಗ್ಯಾಸ್ ಲೈಟರ್ಸ್ ಬಂದಿವೆ, ಎಲೆಕ್ಟ್ರಿಕ್ ಸ್ಟೋವ್ಸ್ ಬಂದಿವೆ. ಸ್ವಿಚ್ ಹಾಕಿದ್ರೆ ಅದು ಕೆಲಸ ಮಾಡುತ್ತೆ, ಮ್ಯಾಚ್ ಬಾಕ್ಸೇ ಬೇಕಿಲ್ಲ. ಹಾಗೆ ಸಿಗರೇಟ್ ಲೈಟರ್ಸ್ ಬಂದಿವೆ, ಬೆಂಕಿ ಪುಳ್ಳೆ ಹಚ್ಚೋ ಕೆಲಸ ಇಲ್ಲ, ಲೈಟರ್ದಿಂದ ಅಂಟಿಸ್ಕೊತಾರೆ ಸಿಗರೇಟ್ಸ್ನ.
ಎಲ್ಲದಕ್ಕೂ ಇವಾಗೆಲ್ಲ ಇಂಥ ಬಂದಿರೋದಕ್ಕೋಸ್ಕರ ಇವೆಲ್ಲ ಏನು ಮಾಡಿವೆ ಅಂದರೆ ಮ್ಯಾಚ್ ಬಾಕ್ಸಸ್ನ ರೀಪ್ಲೇಸ್ ಮಾಡಿಬಿಟ್ಟಿವೆ. ಅಂದರೆ ಮ್ಯಾಚ್ ಬಾಕ್ಸಸ್ ರೀಪ್ಲೇಸ್ ಆಗಿವೆ. ಮ್ಯಾಚ್ ಬಾಕ್ಸಸ್ ಆರ್ ರೀಪ್ಲೇಸ್ಡ್ ಅಂದರೆ ಪ್ಯಾಸಿವ್ ವಾಯ್ಸ್. ರೀಪ್ಲೇಸ್ ಆಗಿರಬೇಕಂದ್ರೆ ಹ್ಯಾವ್ ಬಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಹ್ಯಾವ್ ಬೀನ್ ಅಂತ ಕೂಡ ಬರಬೇಕಲ್ಲ. ಯಾಕೆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಹ್ಯಾವ್ ಇರುತ್ತೆ, ಪ್ಯಾಸಿವ್ ವಾಯ್ಸ್ನಲ್ಲಿ ಹ್ಯಾವ್ ಬೀನ್ ಇರಬೇಕು. ಅದಕ್ಕೋಸ್ಕರ ಹ್ಯಾವ್ ಬದಲಿಗೆ ಬೀನ್ ಇಲ್ಲ, ಪಾರ್ಟ್ ಬೀನಲ್ಲಿ ಅಲ್ಲಿ ಇರಬೇಕು ಆಗಿತ್ತು ಬೀನ್. ಹ್ಯಾವ್ ಬೀನ್ ಫಾಸ್ಟ್ ರೀಪ್ಲೇಸ್ಡ್, ಬೇಗನೆ ರೀಪ್ಲೇಸ್ ಆಗಿಬಿಟ್ಟಿವೆ. ಯಾವುದರಿಂದ ರೀಪ್ಲೇಸ್ ಆಗಿಬಿಟ್ಟಿವೆ? ಬೈ ಗ್ಯಾಸ್ ಲೈಟರ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಸ್ಟೋವ್ಸ್ ಆ್ಯಂಡ್ ಸಮಥಿಂಗ್ ಎಲ್ಸ್. ಇವಾಗ ನೋಡಿರಿ, ಬೈ ನೋಡಿ ನೀವೇನು ಗುರ್ತಿಡಬೇಕು, ಅದನ್ನು ಬೈ ನೋಡಿ ನೀವೇನು ಅನ್ಕೋಬೇಕು, ಇದು ಪ್ಯಾಸಿವ್ ವಾಯ್ಸ್ನಲ್ಲಿ ಇದೆ ಅಂತ ಅನ್ಕೋಬೇಕು. ಪ್ಯಾಸಿವ್ ವಾಯ್ಸ್ನಲ್ಲಿ ಇದ್ದರೆ ಹ್ಯಾವ್ ಬೀನ್ ಅನ್ಬೇಕಾಗಲಿ, ಬರೇ ಹ್ಯಾವ್ ಅಂತ ಅನ್ಕೂಡದು. ಹ್ಯಾಸ್ ಪ್ಲಸ್ V3 ಆ್ಯಕ್ಟಿವ್ ವಾಯ್ಸ್, ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಪ್ಲಸ್ V3 ಪ್ಯಾಸಿವ್ ವಾಯ್ಸ್. ಅದಕ್ಕೋಸ್ಕರ ಹ್ಯಾವ್ ಬದಲಿಗೆ ಬೀನ್ ಇರಬೇಕಾಗಿತ್ತು, ಇಲ್ಲ. ಅದೇ ಆನ್ಸರು. ರೈಟ್ ಬೀನ್ ಆಫ್ಟರ್ ಹ್ಯಾವ್. ಕ್ವಶನ್ 3 ಥರ್ಡ್ ಡಿಲೀಟ್ ಮಾಡ್ತೀನಿ ಇವೆರಡು. ಕ್ವಶನ್ 3 ಏನು ನೋಡಿಸುತ್ತೆ ಅಂದರೆ, ದ ರ್ಯಾಲಿ ಲಾಂಚ್ಡ್ ಆ್ಯಸ್ ಪಾರ್ಟ್ ಆಫ್ ಸೋಷಿಯಲ್ ಔಟ್ರೀಚ್ ಪ್ರೋಗ್ರಾಮ್ ಟು ಕನೆಕ್ಟ್ ಚಿಲ್ಡ್ರನ್ ಅಂಡ್ ಯೂತ್ ಅಲಾಂಗ್ ಬೋತ್ ಕೋಸ್ಟ್ಸ್ ಆಫ್ ದ ಕಂಟ್ರಿ ಈಸ್ ಇನಿಷಿಯೇಟಿವ್. ಎಲ್ಲರನ್ನ ಮೊಬಲೈಸ್ ಮಾಡೋದು ಪ್ರೋಗ್ರಾಮು, ಚಿಕ್ಕ ಮಕ್ಕಳನ್ನ ಯೂತ್ನ ಎಲ್ಲರನ್ನ ಮೊಬಲೈಸ್ ಮಾಡೋದು ಅಂಬೋದೇ ಅದು ಒಂದು ಇನಿಷಿಯೇಟಿವ್. ಅಂದರೆ ಒಂದು ಪ್ರಯತ್ನ, ಒಂದು ಕಾರ್ಯಕ್ರಮ. ಅದನ್ನು ಯಾರು ತಗೊಂಡಿದ್ದಾರೆ, ಯಾರು ಆರ್ಗನೈಸ್ ಮಾಡಿದ್ದಾರೆ? ಸದರನ್ ನ್ಯಾವಲ್ ಕಮಾಂಡ್ ಅವರು ಆರ್ಗನೈಸ್ ಮಾಡಿದ್ದಾರೆ. ಅವರು ಆರ್ಗನೈಸ್ ಮಾಡಿರೋ ಒಂದು ಪ್ರಯತ್ನ ಇದು ಅಂತ. ಒಂದು ಅಂದರೆ ಇಲ್ಲಿ ಏನು ಬರಬೇಕಾಗಿತ್ತಲ್ಲ, ಎ ಆದರೂ ಬರಬೇಕಾಗಿತ್ತು, ಆ್ಯನ್ ಆದರೂ ಬರಬೇಕಾಗಿತ್ತು. ಆದರೆ ಎ ಬರಬೇಕಾ ಆ್ಯನ್ ಬರಬೇಕಾ ಅಂದರೆ ಇನಿಷಿಯೇಟಿವ್. ನೋಡ್ರಿ, ಇನಿಷಿಯೇಟಿವ್ನಲ್ಲಿ ಫಸ್ಟ್ ಸೌಂಡ್ ಏನು? ಇ ಅಂದರೆ ಏನು ಸೌಂಡ್? ಅದು ಒವೆಲ್ ಸೌಂಡ್. ಒವೆಲ್ ಸೌಂಡ್ ಇದ್ದರೆ ಎ ಬರಬೇಕಾ ಆ್ಯನ್ ಬರಬೇಕಾ? ಆ್ಯನ್. ಅದಕ್ಕೋಸ್ಕರ ಇಲ್ಲಿ ಯಾನ್ ಬರಬೇಕಾಗಿತ್ತು. ಹಾಗೆ ಈಸ್ ಆ್ಯನ್ ಇನಿಷಿಯೇಟಿವ್ ಅಂತ ಬರಬೇಕಾಗಿತ್ತು. ಯಾನ್ ಇಲ್ಲಲ್ಲ, ಅದೇ ಎರರ್, ಅದೇ ಆನ್ಸರ್ ಕೂಡ. ಸೊ ಆನ್ಸರ್ ಫಾರ್ ದಿ ಥರ್ಡ್ ಕ್ವಶನ್ ಈಸ್ ಸಿ. ಇಟ್ ಶುಡ್ ಹ್ಯಾವ್ ಬೀನ್ ಆ್ಯನ್ ಇನಿಷಿಯೇಟಿವ್ ಅಂತ ಇರಬೇಕಾಗಿತ್ತು. ರೈಟ್. ಫೋರ್ತ್, ಸ್ಪೀಕ್ ಟು ರಿಪೋರ್ಟರ್ಸ್ ಆಫ್ಟರ್ ದ ಅನೌನ್ಸ್ಮೆಂಟ್. ರಾಜು ಮುರುಗನ್, ಡೈರೆಕ್ಟರ್ ಆಫ್ ದ ಫಿಲ್ಮ್ ಜೋಕರ್, said that he hoped the national award would open up space for films with political content in future. ಇದು ನೋಡ್ರಿ, ರಿಪೋರ್ಟರ್ಸ್ ಜೊತೆಗೆ ಮಾತಾಡ್ತು ಅನೌನ್ಸ್ಮೆಂಟ್ ಆದಮೇಲೆ ರಾಜು ಮುರುಗನ್ ನಮ್ಮ ಡೈರೆಕ್ಟರು ಅವರು ಜೋಕರ್ ಎಂಬ ಫಿಲ್ಮ್ ತೆಗೆದಿದ್ದಾರೆ. ಅದರ ದರ್ಶಕರಾದ ರಾಜು ಮುರುಗನ್ ಅವರು ಆಸೆ ಪಟ್ಟಿದ್ದಾರೆ ಅಂತ ಹೇಳಿ ಒಂದು ಮಾತು ಹೇಳಿದ್ದಾರೆ. ಯಾರು ಕೊಡಿ ಅಂದರೆ ಕనుక ರಿಪೋರ್ಟರ್ಸ್ ಜೊತೆಗೆ ಮಾತಾಡುತ್ತೂ ಅಂತ ಬರಬೇಕು ಆನ್ಸರ್. ಇವಾಗ ಅವರೇನು ಸ್ಪೀಕ್ ಟು ರಿಪೋರ್ಟರ್ಸ್ ಅಂತ ಕೊಟ್ಟಿದ್ದಾರೆ. ಇದು ಅರ್ಥ ಏನಾಗಿತ್ತು ಗೊತ್ತಾ? ಅದು ನಮಗೆ ಹೇಳ್ದಾಗಿರುತ್ತೆ. ನೀವೇ ರಿಪೋರ್ಟರ್ಸ್ ಜೊತೆಗೆ ಮಾತಾಡ್ರಿ ಅಂತ ನಮಗೆ ಹೇಳ್ದಾಗಿರುತ್ತೆ. ನಾವು ಮಾತಾಡಬೇಕಾ ಆ ವಿಷಯ ಅಲ್ಲ, ಅವರೇ ಮಾತಾಡ್ತಾ ಇದ್ದಾರೆ. ಯಾರು? ರಾಜು ಮುರುಗನ್ ಅಮ್ಮವರು. ರಾಜು ಮುರುಗನ್ ಮಾತಾಡುತ್ತೂ ಈ ಮಾತು ಅಂದಾರೆ ಅಂತ ಅನ್ಬೇಕು. ಅದಕ್ಕೋಸ್ಕರ ನೀವು ನೋಡ್ತಾ ಇಂಗ್ಲೀಷ್ ಪೇಪರ್ಸ್ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ಇಂಥ ಸ್ಟ್ರಕ್ಚರ್. ಸ್ಪೀಕಿಂಗ್ ಟು ಮೀಡಿಯಾ ಮೆನ್, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ B.S. ಯಡಿಯೂರಪ್ಪ ಸೆಡ್ ದಟ್ ಅಂತ ಬರಿತಾ ಇರ್ತಾರೆ. ಸ್ಪೀಕಿಂಗ್ ಟು ರಿಪೋರ್ಟರ್ಸ್ ಆರ್ ಸ್ಪೀಕಿಂಗ್ ಟು ಜರ್ನಲಿಸ್ಟ್ಸ್, ಸ್ಪೀಕಿಂಗ್ ಟು ಮೀಡಿಯಾ ಪರ್ಸನ್ಸ್ ಅಂತ ಅನ್ನಬೇಕು. ಅದಕ್ಕೋಸ್ಕರ ING ಇರೋ ಕಡೆ ಅವರು ಇಟ್ಟಿಲ್ಲ, ಅದೇ ಆನ್ಸರ್. ಇವಾಗ ನೋಡ್ರಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಫಾಸ್ಟಾಗಿ ಓಡಿ ಅವನು ಬೇಗ ಓಡಿ ಬಸ್ ಹಿಡ್ಕೊಂಡಿದ್ದಾನೆ, ಬಸ್ಸು ಸಿಕ್ಕಿದೆ ಅವನಿಗೆ ಅಂತ ಹೇಳಬೇಕಾದ್ರೆ ರನ್ ಫಾಸ್ಟ್ ಅಂಡ್ ಕಾಟ್ ದ ಬಸ್ಸ, ರನ್ನಿಂಗ್ ಫಾಸ್ಟ್ ಅಂಡ್ ಕಾಟ್ ದ ಬಸ್ಸ ಅಂದರೆ ರನ್ನಿಂಗ್ ಅಂತ ಅನ್ನಬೇಕು. ಹಾಗೆ ವಾಚಿಂಗ್ ದ ಟೆಲಿವಿಷನ್ ನ್ಯೂಸ್ ಐ ಕೇಮ್ ಟು ನೋ ಮೆನಿ ನ್ಯೂ ಥಿಂಗ್ಸ್ ಅಂತ ಅನ್ಬೇಕಾಗಲಿ ವಾಚ್ ದ ಟೆಲಿವಿಷನ್ ನ್ಯೂಸ್ ಅಂಡ್ ಕೇಮ್ ಟು ನೋ ಮೆನಿ ಥಿಂಗ್ಸ್ ಅಂತ ಅನ್ಕೊಡೋದು. ಅದಕ್ಕೋಸ್ಕರ V1 ING ಇರಬೇಕಾಗಿದ್ದ ಕಡೆ V1 ಮಾತ್ರ ಇಟ್ಟಿದ್ದಾರೆ, ಅದೇ ಎರರು. ING ಆ್ಯಡ್ ಮಾಡಿರಿ, ಸ್ಪೀಕಿಂಗ್ ಆಗಿತ್ತೆ. ಸ್ಪೀಕಿಂಗ್ ಟು ರಿಪೋರ್ಟರ್ಸ್ ಅಂತ ಅರ್ಥ. ಅದಕ್ಕೆ ನೀವು ಇಂಗ್ಲೀಷ್ TV ನ್ಯೂಸ್ ಕೇಳ್ತಾ ಇರಬೇಕು, ನೋಡ್ತಾ ಇರಬೇಕು, ಪೇಪರ್ನಲ್ಲಿ ಓದ್ತಾ ಇದ್ದರೆ ಇಂಥವೆಲ್ಲ ಕಾಣಿಸ್ತಾ ಇರ್ತವೆ. ನಿಮಗೆ ಇದು ಕಾಣಿಸಿದೆ ಅಂದ್ಕೊಳ್ರಿ, ಸ್ಪೀಕ್ ಅಂತ ನಿಮಗೆ ಯಾವಾಗನ್ನು ಓದಿದರೆ ಯಾವತ್ತು ಸ್ಪೀಕಿಂಗ್ ಇತ್ತಲ್ಲ ಪೇಪರ್ನಲ್ಲಿ, ಇದು ಹಾಗೆ ಇದೆ. ಸೆಂಟೆನ್ಸ್ ಎಲ್ಲ ಅದು ನಾವು ಓದಿದ್ದ ಸೆಂಟೆನ್ಸ್ ಇದ್ದಾಗೆ ಇದೆ. ಅದಕ್ಕೋಸ್ಕರ ಸ್ಪೀಕಿಂಗ್ ಇರಬೇಕೇನೋ ಅಂಥೇಳಿ
ಅದನ್ನು ಆನ್ಸರ್ ನೀವು ಗೆಸ್ ಮಾಡಿ ಇಡಬೇಕು. ಓದ್ತಾ ಇದ್ದರೆ ಕೇಳ್ತಾ ಇದ್ದರೆ ಇಂಗ್ಲೀಷ್ ನ್ಯೂಸ್ನ ನಿಮಗೆ ಇದು ಥಾಟ್ಸ್ ಬರ್ತವೆ. ಅದಕ್ಕೋಸ್ಕರ ಸ್ಪೀಕಿಂಗ್ ಇರಬೇಕು ಸ್ನೇಹಿತರೆ. 5th one, another senior leader said that the idea was being strongly pushed by several senior leaders since they think it would give the party much need visibility ಅಂತ ಹೇಳಿದ್ದಾರೆ. ಎರರ್ ಇಲ್ಲಿ ಲಾಸ್ಟ್ ಪಾರ್ಟ್ನಲ್ಲಿ ಇದೆ. ಅದು ಮಚ್ ನೀಡ್ ಅಲ್ಲ, ಮಚ್ ನೀಡೆಡ್ ಅಂತ ಇರಬೇಕಾಗಿತ್ತು. ಮಚ್ ನೀಡೆಡ್ ಅಂತ ಇರಬೇಕು. ಏನು ಅಂದರೆ ಮಚ್ ನೀಡೆಡ್ ಅಂದರೆ ಅದು ಫಿಕ್ಸ್ಡ್, ಅದನ್ನು ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಮಚ್ ನೀಡೆಡ್ ಅಂತಲೇ ಇರಬೇಕು. ಯಾವಾಗ ಯೂಸ್ ಮಾಡಬೇಕಂದ್ರೆ, ನಿಮಗೆ ಯಾವುದನ್ನ ಒಂದು ವಸ್ತು ಬೇಕಾಗಿತ್ತು, ನಿಮ್ಮ ತಂದೆ ತಂದುಕೊಟ್ಟು ನಿನಗೆ ಕೊಟ್ಟು ಇದು ಕೆಲಸಕ್ಕೆ ಬರ್ತೇನಪ್ಪ ಅಂತ ಕೇಳಿದ್ದಾನೆ. 6 ಕೆಲಸಕ್ಕೆ ಬರ್ತೇನಮ್ಮ ಅಂತ ನಿಮ್ಮನ್ನು ಕೇಳಿದೆ. ಏನಂತೀರಿ? ಭಾಳ ಕೆಲಸಕ್ಕೆ ಬರುತ್ತೆ ಅಪ್ಪ, ಯಾಕಂದರೆ ಇಟ್ ಈಸ್ ಎ ಮಚ್ ನೀಡೆಡ್ ಎಕ್ವಿಪ್ಮೆಂಟ್ ಫಾರ್ ಮೀ. ನನಗಿದು ಭಾಳ ಅವಸರ ಇತ್ತು, ನೀನು ಕರೆಕ್ಟಾಗಿ ಗೆಸ್ ಮಾಡಿ ಅದು ತೊಗೊಂಬಂದಿದ್ದೆ, ನನಗಿದು ಭಾಳ ಅವಸರ ಇದು ಅಂತ. ಮಚ್ ನೀಡೆಡ್ ಎಕ್ವಿಪ್ಮೆಂಟ್, ಮಚ್ ನೀಡೆಡ್. ನಿಮಗೆ ಆರೋಗ್ಯ ಚೆನ್ನಾಗಿಲ್ಲ, ಹಾಗೆ ಕ್ಲಾಸ್ಗೆ ಬರ್ತಾ ಇದ್ದೀರಿ, ಭಾಳ ಇಬ್ಬಂದಿ ಬಿಟ್ಟು ಕ್ಲಾಸ್ ಬರ್ತಾನೇ ಇದ್ದೀರಿ. ಆದರೆ ಒಂದು ಸ್ವಲ್ಪ ದಿನ ಆದಮೇಲೆ ಆ ಲೊಕ್ಯಾಲಿಟಿನಲ್ಲಿ ಏನೋ ಕೋವಿಡ್ ವೈರಸ್ ಇದೆ ಅಂತ ಹೇಳಿ ನಿಮ್ಮ ಇನ್ಸ್ಟಿಟ್ಯೂಟ್ ಅವರು ಒಂದು 1 week ಹಾಲಿಡೇಸ್ ಕೊಟ್ಟಿದ್ದಾರೆ ಅಂದ್ಕೊಳ್ರಿ. ನೀವೇನಂತೀರಿ? ಮೈ ಗಾಡ್, ದಿಸ್ ಈಸ್ ಮಚ್ ನೀಡೆಡ್ ಬ್ರೇಕ್ ಫಾರ್ ಮೀ. ನಂಗೆ ಭಾಳ ಅವಸರ ಇತ್ತು, ಅದಕ್ಕೋಸ್ಕರ ಇಟ್ ಇಸ್ ಎ ಮಚ್ ನೀಡೆಡ್ ಬ್ರೇಕ್ ಫಾರ್ ಮೀ. ಐ ಕ್ಯಾನ್ ರಿಕವರ್ ಇನ್ 7 days ಆ್ಯಂಡ್ ಗೋ ಒನ್ಸ್ ಅಗೈನ್ ವಿತ್ ಲಾಟ್ ಆಫ್ ಸ್ಟ್ರೆಂಗ್ತ್ ಆ್ಯಂಡ್ ಹೆಲ್ತ್ ಟು ದ ಕ್ಲಾಸಸ್. ಸೊ ವಾಟ್ ಎವರ್ ಯು ನೀಡ್ ವೆರಿ ಬ್ಯಾಡ್ಲಿ, ದಟ್ ಈಸ್ ಸೆಡ್ ಆ್ಯಸ್ ಮಚ್ ನೀಡೆಡ್ ಅಂತ ಹೇಳಬೇಕು. ನಾನೇನಿಗೆ ಕೊಟ್ಟಿದ್ದೀನಿ? ಅವ್ರು ನೀಡ್ ಕೊಟ್ಟಿದ್ದಾರೆ, ಇ ಡಿ ಕೊಟ್ಟಿಲ್ಲ, ಅದಕ್ಕೋಸ್ಕರ ಇ ಡಿ ಆ್ಯಡ್ ಮಾಡಿರಿ. ಮಚ್ ನೀಡೆಡ್. ಆನ್ಸರ್ ಈಸ್ ಡಿ. ಕಮ್ಸ್ ನೆಕ್ಸ್ಟ್ ಕ್ವಶನ್ 6th. ಏನಿದು ಅಂದರೆ ಸೈಟಿಂಗ್ ದ ಕ್ವಶನ್ ಅಂದರೆ ಶೋಯಿಂಗ್ ದ ಕ್ವಶನ್, ಟೆಲ್ಲಿಂಗ್ ದ ಕ್ವಶನ್, ಗಿವಿಂಗ್ ದ ಕ್ವಶನ್. ಆಸ್ಕ್ಡ್ ಒಂದು ಕ್ವಶನ್ ಅವ್ರು ನೋಡಿಸಿದ್ದಾರೆ. ಯಾವ ಕ್ವಶನ್ ಅದು? SSLC ಸೋಷಿಯಲ್ ಸೈನ್ಸ್ ಎಕ್ಸಾಮ್ನಲ್ಲಿ ಕೇಳಿದ್ದಾರಂತೆ. ಏನಂತ ಕೇಳಿದ್ದಾರೆ? ಹೂ ಈಸ್ ದ ಚೇರ್ಮನ್ ಆಫ್ ದ ಪ್ಲಾನಿಂಗ್ ಕಮಿಷನ್ ಅಂತ ಕೇಳಿದ್ದಾರೆ. ಆ ಕ್ವಶನ್ ಅವರು ಒಂದು ಉದಾಹರಣೆ ಥರ ಕೊಟ್ಟು ನೋಡಿಸ್ತು, ಸೈಟ್ ಮಾಡ್ತು. ಏನಂದಾರಂದರೆ, he said this government doesn't even know that the commission was replaced in Niti Aayog in 2015. ನೋಡ್ರಿ, ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಯಾರು ಅಂತ ಕೇಳಿದ್ದಾರೆ. ಈ ಗೌರ್ಮೆಂಟ್ಗೆ ಅಂದರೆ ಅದು ಸ್ಟೇಟ್ ಗೌರ್ಮೆಂಟ್ ಯಾವುದೋ ಅದು, ಆ ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಈ ವಿಷಯ ಕೂಡ ಗೊತ್ತಿಲ್ಲ. ಯಾವ ವಿಷಯ? 2015ನಲ್ಲೇ ಪ್ಲಾನಿಂಗ್ ಕಮಿಷನ್ನ ತೆಗೆದುಬಿಟ್ಟು ಅದರ ಪ್ಲೇಸ್ನಲ್ಲಿ ನೀತಿ ಆಯೋಗವನ್ನು ತಂದಿದ್ದಾರೆ. ಅಂದರೆ ಪ್ಲಾನಿಂಗ್ ಕಮಿಷನ್ ರೀಪ್ಲೇಸ್ ಆಗಿಬಿಟ್ಟಿದೆ. ಯಾವುದ್ರ ಜೊತೆಗೆ ಆಗಿಬಿಟ್ಟಿದೆ? ಯಾವುದು ಇದನ್ನು ರೀಪ್ಲೇಸ್ ಮಾಡಿದೆ? ನೀತಿ ಆಯೋಗ ರೀಪ್ಲೇಸ್ ಮಾಡಿದೆ. ಅಂದರೆ ರೀಪ್ಲೇಸ್ ಆಗಿರೋದು ಯಾವುದ್ರು ಅಂದರೆ ಪ್ಲಾನಿಂಗ್ ಕಮಿಷನ್. ಆಗೋಗಿದೆ, ರೀಪ್ಲೇಸ್ ಆಗಿಬಿಟ್ಟಿದೆ ಅಂದರೆ ಪ್ಯಾಸಿವ್ ವಾಯ್ಸ್. ಅದಕ್ಕೋಸ್ಕರ ವಾಸ್ ರೀಪ್ಲೇಸ್ಡ್. ರೀಪ್ಲೇಸ್ ಬಗಲಿಗೆ ಬರಬೇಕಾಗಿತ್ತು ಪ್ರಿಪೋಸಿಷನು ಆನ್ ಅಲ್ಲ, ಬೈ ಬರಬೇಕಾಗಿತ್ತು, ಪ್ಯಾಸಿವ್ ವಾಯ್ಸ್ ಅಲ್ಲ. ಅದಕ್ಕೋಸ್ಕರ ರೀಪ್ಲೇಸ್ಡ್ ಬೈ ನೀತಿ ಆಯೋಗ್. ಆನ್ ಪ್ಲೇಸ್ನಲ್ಲಿ ಬೈ ಇರಬೇಕು, ಬೈ ಇಲ್ಲಲ್ಲ, ಅದಕ್ಕೆ ಅದೇ ಎರರ್. ಆನ್ಸರ್ ಈಸ್ ಡಿ. ಇಟ್ ಶುಡ್ ಬಿ ರೀಪ್ಲೇಸ್ಡ್ ಬೈ ನೀತಿ ಆಯೋಗ್. ರೈಟ್. ನೆಕ್ಸ್ಟ್ ಕ್ವಶನ್ 7. In 2017, the state was witness to a series of protests by students, members of Tamil organizations and others who demand that Jallikattu, the traditional adventure sport of taming the bull, be permitted unconditionally. 2017 ನಲ್ಲಿ DMK ಅವರು ಜಲ್ಲಿಕಟ್ಟನ್ನ ಬ್ಯಾನ್ ಮಾಡಿದ್ರು. ಆದರೆ ಮತ್ತು ತಮಿಳ್ ಆರ್ಗನೈಸೇಷನ್ಸ್ ಎಲ್ಲ ಏನು ಮಾಡಿವಂದರೆ ತಮಿಳ್ ಕಲ್ಚರ್ನ ರಿಫ್ಲೆಕ್ಟ್ ಮಾಡುತ್ತೆ ಜಲ್ಲಿಕಟ್ಟು ಅನ್ನೋ ಒಂದು ಸ್ಪೋರ್ಟ್. ಅದಕ್ಕೋಸ್ಕರ ನಾವು ನಮ್ಮ ಕಲ್ಚರ್ನ ಯಾರೈనా ಬ್ಯಾನ್ ಮಾಡೋದಕ್ಕೆ ನಾವು ಸಹಿಸೋಲ್ಲ, ನಾವು ಅದನ್ನು ಅಪೋಸ್ ಮಾಡ್ತೀವಿ. ಅಂದರೆ ಜಲ್ಲಿಕಟ್ಟನ್ನ ಮತ್ತೆ ಸ್ಟಾರ್ಟ್ ಮಾಡಬೇಕು, ಅದರ ಮೇಲಿರೋ ಬ್ಯಾನನ್ನು ತೆಗೆದುಬಿಡಬೇಕು ಅಂಥೇಳಿ ಭಾಳ ಪ್ರೊಟೆಸ್ಟ್ಸ್ ಜರುಗಿವೆ ತಮಿಳ್ನಾಡಲ್ಲಿ, ಎಸ್ಪೆಷಲಿ ಬೈ ಯಂಗ್ ಪೀಪಲ್ ಆ್ಯಂಡ್ ಸ್ಟೂಡೆಂಟ್ಸ್. ಅದು ನೋಡಿದ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ಸುಪ್ರೀಂ ಕೋರ್ಟ್ನಾಗ ಒಂದು ಕೇಸ್ ಫೈಲ್ ಮಾಡಿದೆ. ಏನಂದರೆ ಆ ಬ್ಯಾನ್ ಅಂಬೋದು ಇಲ್ಲೀಗಲ್, ಬ್ಯಾನ್ ಇಟ್ಟಿದ್ದಾರಲ್ಲ ಜಲ್ಲಿಕಟ್ಟು ನಡೆಯಕೂಡದು ಅಂತ, ಆ ಬ್ಯಾನು ನಾಟ್ ಕರೆಕ್ಟ್. ಸೆಂಟ್ರಲ್ ಗೌರ್ಮೆಂಟ್ ಡಿಮ್ಯಾಂಡೆಡ್ ದಟ್
ಏನು ಮಾಡಿದೆ, ನಾವು ಆ ಬ್ಯಾನ್ ತೆಗೆದುಬಿಡಬೇಕು ಅಂತ ನಾವು ಸುಪ್ರೀಂ ಕೋರ್ಟ್ ಆದ ನಿಮ್ಮನ್ನು ಕೋರ್ತಾ ಇದ್ದೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟನ್ನು ಕೇಳಿದೆ. ಸುಪ್ರೀಂ ಕೋರ್ಟ್ ಆಲೋಚನೆ ಮಾಡಿ ಏನಂದಿದೆ ಅಂದರೆ, ಎಸ್, ಥಿಂಗ್ಸ್ ವಿಚ್ ಆರ್ ಕನೆಕ್ಟೆಡ್ ಟು ಕಲ್ಚರ್, ಥಿಂಗ್ಸ್ ವಿಚ್ ಆರ್ ಕನೆಕ್ಟೆಡ್ ಟು ಕಲ್ಚರ್ ಶುಡ್ ನಾಟ್ ಬಿ ಬ್ಯಾನ್ಡ್. ಬ್ಯಾನ್ ಮಾಡಕೂಡದು, ಅವ್ರನ್ನ ಅವು ಇರಬೇಕು ಅಂತ ಹೇಳಿ ಬ್ಯಾನ್ ಮಾಡಕೂಡದು ಅಂತ ಹೇಳಿ ಸುಪ್ರೀಂ ಕೋರ್ಟು ಒಂದು ನಿರ್ಣಯ, ಜಡ್ಜ್ಮೆಂಟು ಕೊಟ್ಟಿದೆ. ಅದಕ್ಕೋಸ್ಕರ ಅವಾಗಿಂದ ಏನೇನಿದೆ ಅಂದರೆ ಅದನ್ನು ಮತ್ತು ಜಲ್ಲಿಕಟ್ಟು ಸ್ಟಾರ್ಟ್ ಆಗಿದೆ, ರೀಸ್ಟಾರ್ಟ್ ಆಗಿದೆ. ಬ್ಯಾನ್ ಲಿಫ್ಟ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಸೆಂಟ್ರಲ್ ಗೌರ್ಮೆಂಟ್ ವಾಂಟೆಡ್ ದ ಬ್ಯಾನ್ ಟು ಬಿ ಲಿಫ್ಟೆಡ್, ಸೊ ಇಟ್ ವಾಸ್ ಲಿಫ್ಟೆಡ್ ಆಗೋಗಿದೆ. ಇವಾಗ ನಮ್ಮ ಆನ್ಸರ್ ಏನು ಗೊತ್ತಾ, 2017 ಅಂದರೆ ಪಾಸ್ಟ್ ಆದರೆ ಡಿಮ್ಯಾಂಡ್ ಇರಬೇಕಾ, ಡಿಮ್ಯಾಂಡೆಡ್ ಇರಬೇಕಾ ಅಂದರೆ ಪಾಸ್ಟ್ ಟೆನ್ಸ್ ನೋಡಿಸೋದು ಇದೇ ಅಲ್ಲ, ಡಿಮ್ಯಾಂಡೆಡ್ ಅಲ್ಲ. ಅದಕ್ಕೋಸ್ಕರ ಡಿಮ್ಯಾಂಡೆಡ್ ದಟ್ ಅಂತ ಇರಬೇಕು. ಪ್ರೆಸೆಂಟ್ ಸಿಂಪಲ್ ಕೊಟ್ಟಿದ್ದಾರೆ, ಅದೇ ರಾಂಗ್. ಯಾಡ್ ಇಡಿ ಡಿಮ್ಯಾಂಡೆಡ್ ಅಂತ ಇರಬೇಕು. ಕ್ಲಿಯರ್? ಓಕೆ. ಸೊ ದ ಆನ್ಸರ್ ಈಸ್ ಇನ್ ಪಾರ್ಟ್ ಸಿ. ಡಿಮ್ಯಾಂಡ್ ಪ್ಲೇಸ್ನಲ್ಲಿ ಡಿಮ್ಯಾಂಡೆಡ್ ಇರಬೇಕು. ಯಾಕೆ ಇರಬೇಕು ಅಂದರೆ ಅದು ಹಳೆಯ ವಿಷಯ. 2017 ಅಂದರೆ ಪಾಸ್ಟ್ನಲ್ಲಿ ನಡೆದಿರೋ ಆ್ಯಕ್ಷನ್ಗೆ ನೀವು ಹೆಂಗೆ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀರಿ? ಪಾಸ್ಟ್ ಟೆನ್ಸೇ ಯೂಸ್ ಮಾಡಬೇಕು. ಅದಕ್ಕೆ ಡಿಮ್ಯಾಂಡ್ ಪಾಸ್ಟ್ ಟೆನ್ಸ್ ಏನು? ಡಿಮ್ಯಾಂಡೆಡ್. ರೈಟ್. 8th ಕ್ವಶನ್. ಟ್ಯೂಸ್ಡೇ ಬಿಗ್ಯಾನ್ ಆನ್ ಎ ಸೆಲೆಬ್ರೇಟರಿ ನೋಟ್ ಬಟ್ ಎಂಡೆಡ್ ವಿತ್ ಸ್ಯಾಡ್ ಅಂತ ಕೊಟ್ಟಿದ್ದಾರೆ. ಫಾರ್ ಚೈಲ್ಡ್ ರೈಟ್ ಆಕ್ಟಿವಿಸ್ಟ್ಸ್ ಅಂಡ್ ನೊಬೆಲ್ ಪೀಸ್ ಪ್ರೈಸ್ ವಿನ್ನರ್ ಕೈಲಾಶ್ ಸತ್ಯಾರ್ಥಿ ಹೂ ಕೇಮ್ ಟು ಹಿಸ್ ಆನ್ಸೆಸ್ಟ್ರಲ್ ಹೋಮ್ ಹಿಯರ್ ಫಾರ್ ದ ಫಸ್ಟ್ ಟೈಮ್ ಅಂತ ಇದೆಲ್ಲ ಹೇಳಿದ್ದಾರಲ್ಲ. ಇವಾಗ ಆನ್ಸರ್ ಎಲ್ಲಿದೆ ಅಂದರೆ ಇದರಲ್ಲಿ ನೋಡ್ರಿ, ಬಿಗ್ಯಾನ್ ಬಗಲಿಗೇನಿದೆ, ಆನ್ ಎ ಸೆಲೆಬ್ರೇಟರಿ ನೋಟ್ ಅಂದರೆ ನೌನ್ ಅದು. ಬಟ್ ಎಂಡೆಡ್ ವಿತ್ ಅಂತ ಬಗಲಿಗೆ ಸ್ಯಾಡ್ ಅಂತಾರೆ. ಏನು ರಾಂಗ್ ಇದು ಅಂದರೆ, ವಿತ್ ಅಂಬೋದು ಪ್ರಿಪೋಸಿಷನ್ ಆದಮೇಲೆ ಮಾಮೂಲಾಗಿ ಏನು ಬರಬೇಕು ಅಂದರೆ, ಪ್ರಿಪೋಸಿಷನ್ ಆದಮೇಲೆ ನೌನ್ ಬರಬೇಕು. ಆಲ್ವೇಸ್ ಎ ಪ್ರಿಪೋಸಿಷನ್ ಟೇಕ್ಸ್ ಎ ನೌನ್ ಆಫ್ಟರ್ ಇಟ್ ಆರ್ ಎ ಪ್ರನೌನ್. ಇವಾಗ ಪ್ರಿಪೋಸಿಷನ್ ಆದಮೇಲೆ ವಿತ್ತಲ್ಲ, ವಿತ್ ಇಸ್ ಎ ಪ್ರಿಪೋಸಿಷನ್. ಆದಮೇಲೆ ಏನು ಬರಬೇಕು ಆದಮೇಲೆ ಅಂದರೆ ನೌನ್ ಫಾರ್ಮ್ ಬರಬೇಕು. ಸ್ಯಾಡ್ ಅಂಬೋದು ನೌನ ಅಲ್ಲ, ಏನದು ಅಡ್ಜೆಕ್ಟಿವ್ ಆಗಿದೆ. ಅದಕ್ಕೋಸ್ಕರ ನೀವೇನಬೇಕು, ಸ್ಯಾಡ್ನೆಸ್ ಅಂತ ಅನ್ನಬೇಕು. ಕೊಟ್ಟಿದ್ದು ಸ್ಯಾಡ್, ಅದಕ್ಕೋಸ್ಕರ ಅದೇ ಎರರ್. ಪಾರ್ಟ್ ಬಿನಲ್ಲಿ ಎರರ್ ಇದೆ, ಸ್ಯಾಡ್ ಬದಲು ಸ್ಯಾಡ್ನೆಸ್ ಇರಬೇಕು. ನೋಡ್ರಿ ಸ್ನೇಹಿತರೆ, ಯಾವಾಗನ್ನ ಪ್ರಿಪೋಸಿಷನ್ ಬಂದಾಗ ಬಗಲಿಗೆ ನೌನ್ ಬರಬೇಕು. ವಿತ್ ಜಾಯ್ ಅನ್ನಬೇಕು, ವಿತ್ ಜಾಯ್ಫುಲ್ ಅನ್ನಕೂಡದು. ವಿತ್ ಪೇಯ್ನ್ಫುಲ್ ಅನ್ನಕೂಡದು, ವಿತ್ ಪೇಯ್ನ್ ಅನ್ನಬೇಕು. ವಿತ್ ಸಾರೋಫುಲ್ ಅನ್ನಕೂಡದು, ವಿತ್ ಸಾರೋ ಅನ್ನಬೇಕು. ಅಂದರೆ ವಿತ್ ಅನ್ನೋ ಪ್ರಿಪೋಸಿಷನ್ ಆದಮೇಲೆ ಬರಬೇಕಾಗಿದ್ದು ಅಡ್ಜೆಕ್ಟಿವ್ ಆಗದ ಸ್ಯಾಡ್ ಅಲ್ಲ, ನೌನ್ ಆಗಿರೋ ಸ್ಯಾಡ್ನೆಸ್ ಇರಬೇಕು. ಅದಕ್ಕೋಸ್ಕರ ಆನ್ಸರ್ ಈಸ್ ಬಿ, ಸ್ಯಾಡ್ನೆಸ್ ಶುಡ್ ಬಿ ದೇರ್. ರೈಟ್. 9th one ನೋಡ್ರಿ, ದ ರೆಸಿಟ್ಸ್ ವಿಲ್ ನಾಟ್ ಓನ್ಲಿ ಸರ್ಟನ್ಲಿ ಕಂಟೈನ್ ದ ನೇಮ್ಸ್ ಆಫ್ ದೋಸ್ ಅಟ್ಯಾಕ್ಡ್ ಬಟ್ ಆಲ್ಸೋ ದೇರ್ ಅಡ್ರೆಸಸ್ ಇನ್ ವಿಚ್ case it is for the corporation authorities to explain as to why they sold cattle to out of state people ಅನ್ನೋದು ಕ್ವಶನ್. ಇವಾಗ ನಿಮಗೆ ನಾನು ಐ ಜಸ್ಟ್ ಗಿವ್ ಯು ಸಮ್ 10 seconds. ನೀವು ನೋಡ್ತಾ ಇರ್ತೀರಲ್ಲ ವಿಡಿಯೋನ, ನಾನು ಏನಂತೀನಿ ಅಂದರೆ ಫಸ್ಟ್ ಪಾರ್ಟ್ ಏನಲ್ಲಿ ಎರರ್ ಇದೆ ಅಂತ ಹೇಳ್ತೀನಿ. ನೀವು ಒಂದು ಸಾರಿ 10 seconds ಅಲ್ಲ 5 seconds ತೊಗೊಂಡು ನೀವೇ ಮನಸ್ಸಲ್ಲಿ ಆನ್ಸರ್ ಅಂದ್ಕೊಳ್ರಿ. ಅದು ಹಿಂಗಿರಕೂಡ್ದು, ಹಿಂಗಿರಬೇಕು ಅಂತ ಅಂದ್ಕೊಳ್ರಿ. ಮತ್ತು ನಾನು ಆನ್ಸರ್ ಹೇಳ್ತೀನಿ, ಅವಾಗ ನೀವು ಚೆಕ್ ಮಾಡ್ಕೊಳ್ರಿ ನೀವು ಅಂದ್ಕೊಂಡಿದ್ದು ಸರಿಗ ಇದಾ ಇಲ್ಲ, ನಿಮಗೆ ಅರ್ಥ ಆಗಿತ್ತು. 5 seconds ಟೇಕ್. ಪಾರ್ಟ್ ಏನಲ್ಲೇ ಎರರ್ ಇದೆ, ಅದು ಹೆಂಗಿದೆ, ಹೆಂಗಿರಬೇಕು ಆಲೋಚನೆ ಮಾಡಿರಿ. ಕ್ಲೂ ಕೊಡ್ತೀನಿ, ನಾಟ್ ಓನ್ಲಿ ಬಗ್ಗೆಗೆ ಆಲೋಚನೆ ಮಾಡಿರಿ ಚೆನ್ನಾಗಿ, ಅಲ್ಲೇ ಆನ್ಸರ್ ಇದೆ ನಿಮಗೆ. ಥಿಂಕ್ ಮಾಡಿದ್ದೀರಾ? ನಾವು ಆನ್ಸರ್ ಹೇಳ್ತೀನಿ, ಚೆಕ್ ಮಾಡಿಕೊಳ್ಳ್ರಿ. ಏನಂದರೆ ಇವಾಗ ಅಲ್ಲಿ ಎಷ್ಟು ವರ್ಬ್ಸ್ ಇವೆ? ಒಂದೇ ವರ್ಬ್ ಇರೋದು, ಕಂಟೈನ್ ಅಂಬೋದು ಒಂದೇ ವರ್ಬ್. ನಿಮ್ಮ ಕ್ಲಾಸ್ನಲ್ಲಿ ಹೇಳಿದ್ದೀನಿ ನಾನು. ಯಾವಾಗ ಅಂದರೆ ಏನು ಹೇಳಿದ್ದೀನಿ ಅಂದರೆ, ಒಂದೇ ವರ್ಬ್ ಇದ್ದಾಗ ಆ ಸೆಂಟೆನ್ಸ್ ನಾಟ್ ಓನ್ಲಿ ಬಟ್ ಆಲ್ಸೋ ಇಂದ ಕನ್ಸ್ಟ್ರಕ್ಟ್ ಮಾಡಿರೋ ಸೆಂಟೆನ್ಸ್ ಆದರೆ ಅವಾಗ ಏನಿರಬೇಕು, ಒಂದೇ ಕೆಲಸನ ಎರಡು ವಿಧವಾಗಿ ಮಾಡ್ತಾ ಇದ್ದರೆ, ಇಫ್ ಒನ್ ಆ್ಯಕ್ಷನ್ ಈಸ್ ಡನ್ ಇನ್ 2 ways, ವಾಟ್ ಶುಡ್ ಬಿ ದಿ ಆರ್ಡರ್ ಅಂದರೆ, ಆರ್ಡರ್ ಈಸ್ ವರ್ಬ್ ಆದಮೇಲೆ ನಾಟ್ ಓನ್ಲಿ ಬರಬೇಕು. ಅಷ್ಟೇ ಆಗಲಿ, ಇವ್ರು ಕೊಟ್ಟಿದ್ದಾಗೆ ನಾಟ್ ಓನ್ಲಿ ಆದಮೇಲೆ ವರ್ಬ್ ಅಲ್ಲ, ವರ್ಬ್ ಆದಮೇಲೆ ನಾಟ್ ಓನ್ಲಿ ಬರಬೇಕು. ಅಂದರೆ ಏನಿರಬೇಕು ಗೊತ್ತಾ ಆನ್ಸರ್? ಇವಾಗ ವಿಲ್ ಸರ್ಟನ್ಲಿ ಕಂಟೈನ್
ನಾಟ್ ಓನ್ಲಿ ದ ನೇಮ್ಸ್ ಅಂತ ಇರಬೇಕಾಗಿತ್ತು. ಅವ್ರು ಕೊಟ್ಟಿದ್ದೇನು ವಿಲ್ ನಾಟ್ ಓನ್ಲಿ ಅಂತ ಮುಂದೆ ಕೊಟ್ಬಿಟ್ಟಿದ್ದಾರೆ. ಅಲ್ಲ, ನಾಟ್ ಓನ್ಲಿ ಎಂಬುದು ಸರ್ಟನ್ಲಿ ಕಂಟೈನ್ ಅನ್ನೋ ವರ್ಬ್ ಆದಮೇಲೆ ಬರಬೇಕು. ಅದಕ್ಕೋಸ್ಕರ ವಿಲ್ ಸರ್ಟನ್ಲಿ ಕಂಟೈನ್ ಈಸ್ ಎ ವರ್ಬ್. ಸರ್ಟನ್ಲಿ ಅಡ್ವರ್ಬ್, ಅದು ಇದ್ದರೂ ಇರದೇ ಹೋದ್ರೂ ಒಂದೇ ಅರ್ಥ. ಅದಕ್ಕೋಸ್ಕರ ಅದು ಇದ್ದು ಏನು ಕಾರಣಕ್ಕೆ ತಪ್ಪೇನಲ್ಲ, ಇರ್ಬೋದು. ವಿಲ್ ಸರ್ಟನ್ಲಿ ಕಂಟೈನ್ ವಾಟ್ ನಾಟ್ ಓನ್ಲಿ ದ ನೇಮ್ಸ್ ಅಂತ ಅಲ್ಲಿ ಬರಬೇಕು. ಅರ್ಥವಾಯ್ತಾ ಸ್ನೇಹಿತರೆ? ಒಂದೇ ಕೆಲಸನ ಎರಡು ವಿಧವಾಗಿ ಮಾಡ್ತಾ ಇದ್ದರೆ ಮುಂದೆ ವರ್ಬ್ ಬಂದ ಮೇಲೆ ನಾಟ್ ಓನ್ಲಿ ಬರಬೇಕು. ಅದಕ್ಕೋಸ್ಕರ ವಿಲ್ ಸರ್ಟನ್ಲಿ ಕಂಟೈನ್, ಇವಾಗ ನಾಟ್ ಓನ್ಲಿ ದ ನೇಮ್ಸ್ ಆಫ್. ನೋಡ್ರಿ, ಇನ್ನೊಂದು ಕ್ಲೂ ಕೊಡ್ತೀನಿ ನಿಮಗೆ. ನಾಟ್ ಓನ್ಲಿ ಬಗಲಿಗೆ ಏನು ಬರಬೇಕು, ಬಟ್ ಆಲ್ಸೋ ಬಗಲಿಗೆ ಕೂಡ ಅಂಥ ವರ್ಡೇ ಬರಬೇಕು. ಇವಾಗ ಏನು ಬರ್ತದೆ ನೋಡ್ರಿ, ನಾಟ್ ಓನ್ಲಿ ಬಗಲಿಗೆ ಸರ್ಟನ್ಲಿ ಕಂಟೈನ್ ಬಂದಿದೆ ಅಂದರೆ ವರ್ಬ್ ಬಂದಿದೆ. ಬಟ್ ಆಲ್ಸೋ ಬಗಲಿಗೆ ಏನು ಬಂದಿದೆ, ಅಡ್ರೆಸ್ಸಸ್ ಅನ್ನೋ ನೌನ್ ಬಂದಿದೆ. ತಪ್ಪಲ್ಲ? ಅದಕ್ಕೋಸ್ಕರ ನಾಟ್ ಓನ್ಲಿ ಬಗಲಿಗೆ ಏನು ಬರುತ್ತೆ, ನೌನ್ ಬಂದರೆ ಬಟ್ ಆಲ್ಸೋ ಬಗಲಿಗೆ ಕೂಡ ನೌನ್ ಬರಬೇಕು. ಇವಾಗ ಬಟ್ ಆಲ್ಸೋ ಬಗಲಿಗೆ ನೌನ್ ಇದೆ, ಸರಿಗೂ ಹೋಗಿದೆ. ನಾಟ್ ಓನ್ಲಿ ಪಕ್ಕಿಗೆ ವರ್ಬ್ ಇರೋದಾಗಿ ನೀವು ನೇಮ್ಸ್ ಅಂತ ಇಟ್ಟುಕೊಂಡ್ರೆ ಸರಿಗೂ ಹೋಗಿತ್ತಲ್ಲ. ನೇಮ್ಸು ನೌನೇ, ಅಡ್ರೆಸ್ಸಸ್ಸು ನೌನೇ. ಐ ರಿಪೀಟ್ ದಿ ಆನ್ಸರ್. these receipts will certainly contain ನಾಟ್ ಓನ್ಲಿ ದ ನೇಮ್ಸ್ ಅಂತ ಇರಬೇಕಾಗಿತ್ತು. ಅದಕ್ಕೋಸ್ಕರ 9th ಅದು ಆನ್ಸರ್. 10th ನೋಡ್ರಿ, ಇವಾಗ ನೋಡ್ರಿ ಆಲ್ಮೋಸ್ಟ್ ಇಂಥದೇ. ನಾಟ್ ಓನ್ಲಿ ಮೇಲೆ ಈ ಸಾರಿ ನೋಡ್ರಿ, ನಾಟ್ ಓನ್ಲಿ ಆದಮೇಲೆ ವರ್ಬ್ ಬಂದಿದೆ. ಯಾಕೆ ಬಂದಿದೆ ಅಂದರೆ ಎರಡು ವರ್ಬ್ಸ್ ಇವೆ, ಡಿಟೆಕ್ಟ್ಸ್ ಒಂದು, ಮೇಕ್ಸ್ ಒಂದು. ಡಿಟೆಕ್ಟ್ಸ್ ಒಂದು ಇಲ್ಲಿದೆ, ಇನ್ನೊಂದು ಮೇಕ್ಸ್, ಎರಡಿವೆ. ಎರಡು ವರ್ಬ್ಸ್ ಇದ್ದರೆ, ಇಫ್ ದೇರ್ ಆರ್ 2 ವರ್ಬ್ಸ್ ಏನು ಬರಬೇಕು, ಮುಂದೆ ನಾಟ್ ಓನ್ಲಿ ಬರಬೇಕು, ಆದಮೇಲೆ ವರ್ಬ್ ಬರಬೇಕು. ಆದರೆ ಒಂದೇ ವರ್ಬ್ ಇದ್ದರೆ, 9th ಕ್ವಶನ್ ಆಗಿ ಒಂದೇ ವರ್ಬ್ ಇದ್ದರೆ ಮುಂದೆ ವರ್ಬು, ಆದಮೇಲೆ ನಾಟ್ ಓನ್ಲಿ. ಎರಡು ವರ್ಬ್ ಇದ್ದರೆ ಮುಂದೆ ನಾಟ್ ಓನ್ಲಿ, ಆದಮೇಲೆ ವರ್ಬ್. ಅದಕ್ಕೋಸ್ಕರ ಮೆಥಡ್ ನಾಟ್ ಓನ್ಲಿ ಡಿಟೆಕ್ಟ್ಸ್ ಪ್ರೆಗ್ನೆನ್ಸಿ ಅಟ್ ಎನ್ ಅರ್ಲಿ ಸ್ಟೇಜ್ ಬಟ್ ಆಲ್ಸೋ ಮೇಕ್ಸ್. ಸರಿಗೋಗಿದೆ. ನಾಟ್ ಓನ್ಲಿ ಬಗ್ಲಿಗೆ ಏನು ಬಂದಿದೋ ವರ್ಬ್, ಬಟ್ ಆಲ್ಸೋ ಬಗ್ಲಿಗೆ ವರ್ಬೇ ಬಂದಿದೆ. ಸರಿಗೋಗಿದೆ. ಸೆಂಟೆನ್ಸ್ ಈಸ್ ಕ್ವೈಟ್ ಕರೆಕ್ಟ್. ತಪ್ಪೆಲ್ಲಿದೆ ಅಂದರೆ ಪಾರ್ಟ್ ಸಿ ನಲ್ಲಿ ಇದೆ. ಏನಿದೆ, ಫಾರ್ ಬ್ರೀಡರ್ಸ್ ಟು ಇಂಡಿಪೆಂಡೆಂಟ್ ಕ್ಯಾರಿ ಔಟ್ ಅಂದರೆ ವರ್ಬ್, ಕ್ಯಾರಿ ಔಟ್ ಅಂದರೆ ಇಂಪ್ಲಿಮೆಂಟ್ ಅಂತ ಅರ್ಥ, ಎಕ್ಸಿಕ್ಯೂಟ್ ಅಂತ ಅರ್ಥ, ಪುಟ್ ಇನ್ ಟು ಪ್ರಾಕ್ಟೀಸ್ ಅಂತ ಅರ್ಥ. ಕ್ಯಾರಿ ಔಟ್ ಅನ್ನೋ ವರ್ಬ್ನ ಮಾಡಿಫೈ ಮಾಡೋದು, ಕ್ಯಾರಿ ಔಟ್ ಅನ್ನೋ ವರ್ಬ್ನ ಮಾಡಿಫೈ ಮಾಡೋದು ಅಡ್ಜೆಕ್ಟಿವ ಅಡ್ವರ್ಬ? ಎ ವರ್ಬ್ ಈಸ್ ಆರ್ಡಿನರಿಲಿ ಮಾಡಿಫೈಡ್ ಬೈ ಎನ್ ಅಡ್ವರ್ಬ್. ಅವರೇನು ಕೊಟ್ಟಿದ್ದಾರೆ, ಇಂಡಿಪೆಂಡೆಂಟ್ ಅನ್ನೋ ಅಡ್ಜೆಕ್ಟಿವ್ ನೋಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇಂಡಿಪೆಂಡೆಂಟ್ ನೀವು ಇಂಡಿಪೆಂಡೆಂಟ್ಲಿ ಅಂತ ಮಾರ್ಚ್ಕೋಬೇಕು. ಅಂದರೆ ಆ್ಯಡ್ LY, ಇಲ್ಲಿ LY ಆ್ಯಡ್ ಮಾಡಿದ್ರೆ ಇಂಡಿಪೆಂಡೆಂಟ್ಲಿ ಆಗುತ್ತೆ. ಇಂಡಿಪೆಂಡೆಂಟ್ಲಿ ಅಡ್ವರ್ಬು, ಕ್ಯಾರಿ ಔಟ್ ಅನ್ನೋದು ವರ್ಬು, ಸರಿಗೋಗುತ್ತೆ. ಟು ಇಂಡಿಪೆಂಡೆಂಟ್ಲಿ ಕ್ಯಾರಿ ಔಟ್ ದ ಪ್ರಾಸೆಸ್ ಆಫ್ ಡಿಟೆಕ್ಷನ್. ಆಯಿತಾ? ಅದಕ್ಕೋಸ್ಕರ ಆನ್ಸರ್ ಈ ಸಿ, ಶುಡ್ ಬಿ ಇಂಡಿಪೆಂಡೆಂಟ್ಲಿ ಇನ್ ಪ್ಲೇಸ್ ಆಫ್ ಇಂಡಿಪೆಂಡೆಂಟ್. ಈ 10 ಕ್ವಶನ್ಸ್ ಅಮ್ಮವು ಲಾಸ್ಟ್ 4 to 5 ಇಯರ್ಸ್ನಲ್ಲಿ SBI, ಭಾಳ SBI ತೊಗೊಂಡಿದ್ದೀನಿ, ಆ್ಯಂಡ್ 1 or 2 ಫ್ರಮ್ IBPS ಕ್ಲರ್ಕ್ ಆಲ್ಸೋ. ಮೊತ್ತದ ಮೇಲೆ ಇವೆಲ್ಲ ಕೂಡ ಇಷ್ಟಕ್ಕೆ ಮುಂಚೆ 4-5 ವರ್ಷದಲ್ಲಿ ಕೇಳಿರೋ ಕ್ವಶನ್ಸೇ ಎರರ್ ಲೊಕೇಶನಲ್ಲಿ. ಇನ್ನೊಂದು ಸಾರಿ ವಿಡಿಯೋ ನೋಡಿರಿ, ರೂಲ್ಸ್ ಹೇಳಿದ್ದೀನಲ್ಲ ಅವೆಲ್ಲ ನೆನಪಿಗೆ ಇಟ್ಟುಕೊಳ್ಳ್ರಿ, ನಿಮಗೆ ಭಾಳ ಯೂಸ್ ಆಗುತ್ತೆ. ಇನ್ನೊಂದು ವಿಡಿಯೋನಾಗ ಸಿಗೋಣ. ಅಷ್ಟವರೆಗೂ ಹ್ಯಾವ್ ಎ ಗ್ರೇಟ್ ಟೈಮ್.